ಬಂಡವಾಳ ಹೂಡಿಕೆ ಚೆನ್ನೈಗೆ ಹೋಗಿದೆ, ರಾಜ್ಯದಲ್ಲಿ ಸರ್ಕಾರ ವಿಫಲ ಆಗಿದೆ ಬಂಡವಾಳ ತರೋಕೆ. 4 ವರ್ಷ ಈ ಬಿಜೆಪಿಯವರು ಯಾವುದೇ ಬಂಡವಾಳ ಹೂಡಿಕೆ ಇರಲಿ, ಉದ್ದಿಮೆದಾರರಿಗಿರಲಿ, ಅಥವಾ ಈ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮನೆ ಕಟ್ಟುವುದಾಗಲಿ, ಫಲಾನುಭವಿಗಳಿಗೆ ಒಂದೇ ಒಂದು ಬೋರ್ವೆಲ್ಗಳನ್ನು ಕೊಡೋದಾಗಲಿ 4 ವರ್ಷಗಳಿಗೆ ಏನೂ ಮಾಡಿಲ್ಲ. ತೋಟಗಾರಿಕೆ ಇಲಾಖೆ ತಗೊಳ್ಳಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಲಿಟ್ರಲಿ ಅವ್ರು ಕಿಗೆ ಹಾಕ್ಬಿಟ್ಟಿದ್ರು. ಒಂದು ಡ್ರಿಪ್ ನಮ್ಮ ಕಡೆ ಎಲ್ಲ ಕೃಷಿ ಹೊಂಡ, ಡ್ರಿಪ್ಪು, ಸ್ಪ್ರಿಂಕ್ಲರು, ಒಂದಿಲ್ಲ, ಒಂದು ಮನೆ ಇಲ್ಲ. ಇವತ್ತು ಉದಾಹರಣೆಗೆ ಒಂದೇ ಕೊಡ್ತೀನಿ. ಇವತ್ತು ಫಾಕ್ಸ್ಕಾನ್ ಈಗ ಕೆಲಸ ಸ್ಟಾರ್ಟ್ ಆಗಿದೆ, 25,000 ಕೋಟಿ. ಅದನ್ನ ಕೇಳಿದ್ದೀನಿ ಮೊನ್ನೆ. ನಿರ್ಮಲಾ ಸೀತಾರಾಮನ್ ಇರೋದೊಂದು ಟೈಮ್ಸ್ನವ್ರನ್ನ ಮಾತಾಡಿದ್ದಾರೆ. ಅದಕ್ಕೆ ಈಗ ನಾನು ಅದನ್ನ ಡಿಟೇಲ್ಡ್ ಆಗಿ ಎಲ್ಲನೂ ರಿಲೀಸ್ ಮಾಡ್ತೀನಿ. ನಮ್ಮ ಅವಧಿಯಲ್ಲಿ ದಿವಸ ಏನೇನು ನಾವು ದಾವೋಸ್ ಹೋದಾಗ ಯಾರ್ಯಾರು ಕಮಿಟ್ಮೆಂಟ್ ಆಗಿತ್ತು, ಅಮೆರಿಕಾಕ್ಕೆ ಹೋದಾಗ ಏನಾಗಿತ್ತು, ಏನೇನೆಲ್ಲ ಆಗಿದಾವೋ ಅದನ್ನೆಲ್ಲನೂ ಕೊಡ್ತೀನಿ. ಈ ಬಿಜೆಪಿಯವ್ರಿಗೆ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಮೋಸ್ಟ್ಲಿ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇವಂತೂ ಏನೂ ಮಾಡಿಲ್ಲ. ಅದು ನಾ ಏನ್ ಮಾಡಿದ್ದೀನಿ, ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಟಾಟಾ ಗ್ರೂಪ್ ಹೋಗಿ ಮುಂಬೈನಲ್ಲಿ ಭೇಟಿಯಾಗಿದ್ದೀನಿ. ಅದು ಫಾಲೋ ಅಪ್ ಆಗಿರ್ತದೆ. ಟೊಯೋಟೋ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕನ್ಸೆಷನಲ್ ಮೀಟಿಂಗ್ ಮಾಡಿ ಕನ್ಸೆಷನ್ಸ್ ಕೊಟ್ವಿ. 1 ವರ್ಷ ಆಯ್ತು ಇವ್ರೇನು ಮಾಡಿದ್ರು ಕನ್ಸೆಷನ್ ಮೀಟಿಂಗ್. ಬಂಡವಾಳ ಹೂಡಿಕೆ ಯಾರಿಗಾರು ಬರ್ತಾರವ್ರಿಗೆ ಅಬೌವ್ 500 ಕೋರ್ಸ್ ಇರ್ತದೆ, ಅಲ್ಟ್ರಾ ಪ್ರೊಟೆಕ್ಷನ್ ಇರ್ತವೆ, ಅವ್ರು ಕನ್ಸೆಷನ್ಸ್ ಕೊಟ್ಟಿರಲಿಲ್ಲ. ಹೀಗಾಗಿ ಈ ಬಿಜೆಪಿ ಅವ್ರದ್ದು ನಾನು ಕೊಡ್ತೇನೆ, ಮಾತಾಡಿದ್ರೆ ಅದಕ್ಕೆಲ್ಲ ಡಿಟೇಲ್ ಆಗಿ ಒಂದು ರಿಲೀಸ್ ಮಾಡ್ತೀನಿ. ಸುಮ್ಮನೆ ವೇಗ ಆಗಿ ಹೇಳೋದು ಬೇಡ. ಸೊ ಕಂಪ್ಲೀಟ್ ಆಗಿ ಅವ್ರ ಅವಧಿನೂ ಕೊಡ್ತೀನಿ. ಅವ್ರು 4 ವರ್ಷದ ಅವಧಿನೂ ಕೊಡ್ತೀನಿ. ನಮ್ದು 1 ವರ್ಷದಾಗಿ ಏನಾಗಿದೆ ಅದು ಕೊಡ್ತೀನಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।